ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಸಂಜು ವಿಲೇಜ್ ಬ್ಲಾಗ್ಸ್. ನಾನು ಇವಾಗ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಟಿಫನ್ ಮಾಡ್ತಾಯಿದ್ದೀನಿ. ಟಿಫನ್ ಬಂದ್ಬಿಟ್ಟು ಗೊಡ್ಗಾರ ಮತ್ತು ರೊಟ್ಟಿ ಮಾಡ್ತಾಯಿದ್ದೀನಿ. ಗೊಡ್ಗಾರ ರೆಸಿಪಿನ ನಾನು ಯಾವಾಗ ಮಾಡ್ತೀನಿ ಯಾವಾಗೆಲ್ಲ ತೋರಿಸ್ತಾನೆ ಇರ್ತೀನಿ, ಆದ್ರೂ ವ್ಲಾಗ್ ನೋಡಿರಲ್ಲ ಅಂತ ಅನಿಸುತ್ತೆ. ರೆಸಿಪಿ ತೋರಿಸಿ ಅಂತ ಅಂದ್ಬಿಟ್ಟು ಕೇಳ್ತಾನೆ ಇರ್ತೀರಾ. ಹಾಗಾಗಿ ಇವತ್ತು ಫುಲ್ ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ. ಹಸಿರು ಮೆಣಸಿನ್ಕಾಯಿ ಖಾಲಿ ಆಗಿತ್ತು, ಹೋಗಿ ಇವಾಗ ತೋಟದ ಹತ್ರ ಕಿತ್ಕೊಂಡು ಬಂದು ಅದ್ರ ಜೊತೆಗೆ ಟೊಮೊಟೊ ಕಾಯಿ ಸಿಕ್ಕಿತ್ತು. ಟೊಮೊಟೊ ಕಾಯಿಲಿ ಗುಡ್ಗಾರ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಟೊಮೊಟೊ ಕಾಯಿ ಮತ್ತು ಮೆಣಸಿನ್ಕಾಯಿನೆಲ್ಲ ಇವಾಗ ಕಿತ್ಕೊಂಡು ಬಂದೆ. ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಅಂತ ಅಂದರೆ ಹಸಿರು ಮೆಣಸಿನ್ಕಾಯಿ, ಟೊಮೊಟೊ ಕಾಯಿ ಇದ್ದರೆ ಕಾಯಿ ಹಾಕ್ಕೊಳ್ಳಿ, ಜಾಸ್ತಿ ಹಾಕ್ಕೊಳ್ಳಿ ಕಾಯಿ ಇದ್ದರೆ. ಟೊಮೊಟೊ ಆದರೆ ಒಂದೆರಡು ಆದರೆ ಸಾಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಹಾಕೋದು ಮರೆತುಬಿಟ್ಟು ಆಮೇಲೆ ಲಾಸ್ಟಲ್ಲಿ ಟೈಮ್ ಬೇರೆ ಆಗಿತ್ತು, ಹಾಗಾಗಿ ಲಾಸ್ಟಲ್ಲಿ ನೆನ್ಕೊಂಡು ಒಗ್ಗರಣೆಗೆ ಗೆಚ್ಕೊಂಡು ಹಾಕ್ಕೊಂಡೆ. ಒಗ್ಗರಣೆಗೂ ಒಂದು ಬೆಳ್ಳುಳ್ಳಿ ಹಾಕೋಬೇಕು, ಬೇಯಿಸೋದಕ್ಕೂ ಹಾಕೋಬೇಕು. ಬಟ್ ನಾನು ಬೇಯೋದಕ್ಕೆ ಬೆಳ್ಳುಳ್ಳಿ ಹಾಕೋದು ಮರೆತುಬಿಟ್ಟೆ. ಸೊ ಹಾಗಾಗಿ ಲಾಸ್ಟಲ್ಲಿ ನೆನ್ಕೊಂಡಿದ್ದಕ್ಕೆ ಸ್ವಲ್ಪ ಜಾಸ್ತಿನೇ ಒಗ್ಗರಣೆಗೆ ಹಾಕ್ದೆ ಬೆಳ್ಳುಳ್ಳಿನ. ಸೊ ಇದನ್ನು ಈರುಳ್ಳಿ ಒಂದು 2ರಿಂದ 3 ಈರುಳ್ಳಿ, ಟೊಮೊಟೊ ಕಾಯಿ ಜಾಸ್ತಿ ಇದ್ದರೆ ಟೊಮೊಟೊ ಕಾಯಿ ಜಾಸ್ತಿ ಹಾಕಬೇಕು. ಮತ್ತು ಹಸಿರು ಮೆಣಸಿನ್ಕಾಯಿ ಖಾರ ಜಾಸ್ತಿ ಬೇಕು ಅಂತಂದರೆ ಅದನ್ನು ಜಾಸ್ತಿ ಹಸಿರು ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ. ಮತ್ತು ಬೆಳ್ಳುಳ್ಳಿ ಇಷ್ಟೇ. ಇದನ್ನು ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡಿರೋದೆಲ್ಲ ತಣ್ಣಗಾದ್ಮೇಲೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಂಡು, ಇನ್ನೊಂದು ತಪ್ಪಲಿಗೆ ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿನ ಹಾಕ್ಕೊಂಡು ಅದಕ್ಕೆ ರುಬ್ಕೊಂಡಿರೋ ಮಸಾಲೆನ ಹಾಕ್ಬಿಟ್ಟು ಒಂದು 5ರಿಂದ 6 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗೊಡ್ಗಾರ ರೆಸಿಪಿ ರೆಡಿ ಆಗುತ್ತೆ. ಇಷ್ಟೇ, ತುಂಬ ಈಸಿಯಾಗಿ ಮಾಡ್ಕೊಬೋದು. ಮೆಣಸಿನ್ಕಾಯಿ ನಿಮ್ಗೆ ಜಾಸ್ತಿ ಖಾರ ಬೇಕು ಅಂತಂದರೆ ಸ್ವಲ್ಪ ಮೆಣಸಿನ್ಕಾಯಿನ ಜಾಸ್ತಿ ಹಾಕ್ಕೊಳ್ಳಿ, ಅಷ್ಟೇ. ಇವತ್ತು ನಮ್ಮನೇಲಿ ಗುಡ್ಗಾರ ಜಾಸ್ತಿ ಖಾರನೇ ಆಗಿರಲಿಲ್ಲ, ಮೀಡಿಯಮ್ ಖಾರ ಇತ್ತು. ಯಾಕೆ ಅಂತಂದರೆ ಟೊಮೊಟೊ ಕಾಯಿನ ಜಾಸ್ತಿ ಹಾಕಿದ್ನಲ್ಲ, ಸೊ ಹಾಗಾಗಿ. ಉಪ್ಪೇನು ಹಾಕಲ್ಲ, ಬೇಯೋಕ್ಕೆ ಹಾಕ್ಬೇಕಾದ್ರೆ ಉಪ್ಪು ಹಾಕಿದ್ದೆ. ಸೊ ಉಪ್ಪೆಲ್ಲ ಕರೆಕ್ಟಾಗೈತೆ, ಹುಳಿ ಉಪ್ಪು. ಸ್ವಲ್ಪ ಖಾರ ಹಾಕ್ಬೇಕಾಗಿತ್ತು. ಗುಡ್ಗಾರ ಅಂತ ಅಂದರೆ ಖಾರ ಇದ್ರೇ ಚೆಂದ, ಬಟ್ ಇದು ಖಾರ ಇಲ್ಲ. ಟೊಮೊಟೊ ಕಾಯಿ ಜಾಸ್ತಿ ಆಗಿರೋದಕ್ಕೆ ಖಾರ ಇಲ್ಲ, ಬಟ್ ಉಪ್ಪು ಹುಳಿ ಎಲ್ಲ ಕರೆಕ್ಟಾಗೈತೆ. ಹುಳಿ ಟೊಮೊಟೊ ಹಾಕಿದ್ದು ನಾನು, ಸೊ ಹಾಗಾಗಿ ಹುಳಿ ಆಗೈತೆ ಗುಡ್ಗಾರ. ಗೊಡ್ಗಾರ ರೆಸಿಪಿನ ತುಂಬ ಜನ ಕೇಳ್ತಾ ಇರ್ತೀರ. ನಾನು ಮಾಡಿದ್ನಲ್ವ ಇದೇ ಥರ ಮಾಡೋದು, ನೀವು ಕೂಡ ಟ್ರೈ ಮಾಡಿ, ಚೆನ್ನಾಗಿರುತ್ತೆ ಚಪಾತಿ ರೊಟ್ಟಿಗೆಲ್ಲ. ನೆಕ್ಸ್ಟ್ ಇವಾಗ ಎಲ್ಲ ಕೆಲಸ ಮುಗಿಸಿ, ಇವತ್ತು ಪೂಜೆ ನಮ್ಮ ಮನೇಲಿ ವಾರ. ಸೊ ಹಾಗಾಗಿ ವಾರ ಎಲ್ಲ ಮುಗಿಸ್ಬಿಟ್ಟು ನಾನು ಪ್ರಮೋಷನ್ಗೆ ಹೋಗಬೇಕು, ಮಾಮೂಲಿ ಸಂಗೀತ ಪ್ರಮೋಷನ್ಗೆ. ಕೆಲಸ ಪೂಜೆ ಎಲ್ಲ ಮುಗೀತು. ಇವಾಗ ಸಂಗೀತ ಪ್ರಮೋಷನ್ಗೆ ಹೋಗ್ತೀನಿ. ಟೈಮು 2:30. ಲೇಟಾಗೋಯ್ತು. ವಾರ ಇದ್ದ ದಿವಸ ನನಗೆ ಕೆಲಸ ಸ್ವಲ್ಪ ಎಲ್ಲ ಜಾಸ್ತಿ ಇರುತ್ತಲ್ವ. ಸೊ ಕೆಲಸ ಎಲ್ಲ ಮಾಡಿ ಪೂಜೆ ಎಲ್ಲ ಮುಗಿಸಿ ಹೋಗೋಷ್ಟರಲ್ಲಿ ಟೈಮಾಗಿ ಹೋಗುತ್ತೆ. ನನಗೆ ವಾರ ದಿವಸ ಸ್ವಲ್ಪ ಕೆಲಸ ಜಾಸ್ತಿ. ಸೊ ಇವಾಗ ಟೈಮ್ ಆಗಿದೆ, ಹೊರಡ್ತಾ ಇದೆ. ಮಳೆ ಬೇರೆ ಬರೋಂಗಾಗೈತೆ. ಚಪ್ಪಲಿ ಹೊಡಿದಿರೋದು ಇವೆಲ್ಲ ಎತ್ಕೊಳ್ಳಿ, ಮಳೆ ಬಂದ್ರೆ. ಗೈಸ್, ಇವಾಗ ಸಂಗೀತ ಶಾಪಿಂಗ್ ಮಾಲ್ಗೆ ಬಂದೆ. ಸ್ಯಾರಿ ವೇರ್ ಮಾಡಿದ್ದೀನಿ. ಶೆಕೆಯಲ್ಲಿ ಆಯ್ತಾ ಇಲ್ಲ ಈ ಸ್ಯಾರಿ ವೇರ್ ಮಾಡೋಕ್ಕೆ. ಈ ಥರ ಬಾರ್ಡ್ರ್ ಸ್ಯಾರಿನ ವೇರ್ ಮಾಡೋಕ್ಕಾಗಲ್ಲ ಶೆಕೆಯಲ್ಲಿ. ಕಾಟನ್ ಸೀರೆ ಮಾಡ್ಸ ಯೂಟ್ಯೂಬ್ ಮಾಡ್ತೀನಿ ಅಂತೀರಾ, ಮತ್ತೆ ನಾಚ್ಕೋತವ್ರೆ. ಜಮುನಾ ಅಂತ ಅಂದ್ಬಿಟ್ಟು ವರ್ಕರ್ಸ್. ಆಯ್ತಾ? ಇದೊಂದು ವಿಡಿಯೋಸ್ ಮಾಡ್ಬಿಟ್ಟು ಸ್ಯಾರಿ ಬಿಚ್ಚಿಬಿಡ್ತೀನಿ. ಆಯ್ತಿಲ್ಲ, ಹೆಂಗಾಗಿತ್ತು ಗೊತ್ತಾ? ಟ್ರಯಲ್ ರೂಮಲ್ಲಿ ಫುಲ್ ಶೆಕೆ, ಫೋನ್ ಬೇರೆ ಎತ್ತುತ್ತೆ ಎಲ್ಲ. ನೀವು ಸಿಟ್ಟು ನಮ್ಮ ಕೈಸಿ. ಹಬ್ಬ ಎಲ್ಲ ಮುಗಿತಾ?
ಜೋರಲ್ಲಿ ಯಾರೋ ಹೇಳಿದ್ರೆ ಇಲ್ಲೇನೆ ಗೈಸ್ ಯಾರು ಗೊತ್ತಾ ದೊಡಮ್ಮರೂರು ಚಂದ್ರಿ ದೊಡಮ್ಮ ಇದಾರಲ್ಲ ಅವ್ರ ಊರಲ್ಲಿ ಮಾರಿ ಹಬ್ಬ ಜೋರಾಗಿ ಮಾಡ್ತಾರಂತೆ. ಎಲ್ಲ ಮುಗಿತಾ? ದೊಡಮ್ಮನ್ ಕರ್ದೇ ಇರ್ಲಿಲ್ಲ ಅವ್ರು ಯಾರು? ದೊಡಮ್ಮ ಬಂದಿತ್ತಾ? ಇಲ್ಲ. ಆಯ್ತಾ ಜಮುನಾ ಎಲ್ ಮಾಡ್ತೀರಾ? ದೊಗ್ಲಾಗತ್ತಿದ್ದು ಯಾಕೆ ತೆಗ್ದ್ರಿ? ಚೆಕ್ ಪಾಯಿಂಟ್ ಪ್ಯಾಂಟ್ ಇಟ್ಕೊಡಿ ಟಾಪ್ ಹತ್ಕೊಡಿ ಪಿನ್ ಹಾಕ್ತೀರಾ? ಹ್ಞೂ ಬರೀ ಚಂದ ಅದು ಬಿಚ್ಕೊಳ್ಳುತ್ತೆ. ರಂಗ ಮತ್ತೆ ಮಾರಿ ಹಬ್ಬ ಎರಡು 4 ದಿವಸ ಮಾಡ್ತೀರಾ? ಎಲ್ಗೋದ್ರಿ ಇವ್ರು? ಯಾವ ಸೈಜ್ ಇದೆ? ಹಾಯ್ ಗೈಸ್, ಇವರು ಬೈಲಿ ಚೆನ್ನಾಗಿ ಮಾತಾಡ್ತೀಯ. ಯಾರ ಐಡಿಗೆ ಹಾಕೋತಾ ಇದ್ರಿ? ನಿಂದು ವ್ಲಾಗ್ ಇದಿದ್ಯಾ ಯೂಟ್ಯೂಬ್? ಮಿನಿ ವ್ಲಾಗ್ ಎಷ್ಟು ಬಂದಿತ್ತು? ಯಾಕೆ ನಾಚ್ಕೋತಾ ಇದ್ಯಾ? ನೀನೇ ಮಾಡ್ತೀನಿ ಅಂತ ನಾಚ್ಕೋತಾಳ. ಅವಳು ಚೆನ್ನಾಗಿ ಮಾತಾಡ್ತಾಳೆ. ಮತ್ ಮಾಡು ಅಂತ ಬಂದ್ಬಿಟ್ಟು ಓಡೋಯ್ತಾ ಇದ್ಯಾ? ಬಾ ತೋರಿಸ್ತೀನಿ. ಆಫ್ ಮಾಡ್ದೆ. ಮಿನಿ ವ್ಲಾಗ್ ಮಾಡ್ತಾರಂತ ಇನ್ಸ್ಟಾಗ್ರಾಮ್ ಅಲ್ಲಿ, ಫೇಸ್ ತೋರ್ಸಕ್ ನಾಚ್ಕೋತಾಳ. ಬೈಲಿ ಹೆಸರೇನು ಹೇಳು ಬೈಲಿ. ಋತು ಎಷ್ಟನೇ ಕ್ಲಾಸ್? ಯಾವ ಏನ್ ಓದ್ತಾ ಇದೀಯ? ಪಾಸ್ ಆದ? ಯಾವೂರು? ಗೈಸ್ ಇವರೆಲ್ಲ ಏನ್ ಗೊತ್ತಾ, ಕಾಲೇಜಿಗೆ ರಜಾ ಅಲ್ವಾ ಇವಾಗ, ಅದಕ್ಕೆ ಕೆಲ್ಸಕ್ ಬಂದಿದ್ದಾರೆ ಶ್ರಮಜೀವಿಗಳು. ನೆಕ್ಸ್ಟ್ ಯಾವ್ದು? ಅಲ್ಲಿ ತಗೊಂಡಿ. ಎಲ್ಲ ಇಂಗ್ಲಿಷ್ ಜಾಸ್ತಿ ಮಾತಾಡ್ತಾವ್ರಪ್ಪ. ಅವಾಗಿಂದ ಬರೀ ಇಂಗ್ಲಿಷ್ ಮಾತಾಡ್ತಾವ್ರಪ್ಪ. ಜಮುನಾ ಎಲ್ಲಿ? ಕಾಲೇಜ್ ಹುಡುಗಿರೆಲ್ಲ ಎದ್ರಿಕೊಂಡು ಓಡ್ ತಗೋತಾವ್ರೆ. ರೀಲ್ಸ್ ಮಾಡ್ತೀನಿ, ವಿಡಿಯೋ ಇಲ್ಲಿ ಚಿನ್ನಮ್ಮ ಶಾಲಿನಿ ಯಾಮಿನಿ ಚೆನ್ನಾಗೈತೆ ಹೆಸರು. ಇಲ್ಲಿ ಯಾಮಿನಿ ಡಿಂಪಲ್ ಬರುತ್ತೆ. ಆರಪ್ಪ ಆರು 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 ಆರಪ್ಪ 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 ಆರು ಎದ್ರಕತ್ತವಳೆ. ಹೇ ಇವಾಗ ಪ್ರಮೋಷನ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹೋಗ್ಬೇಕಾದ್ರೆ ಹಂಗೆ ತುಂಬ ಬಾಯಾರಿಕೆ ಆಗ್ತಾಯಿತ್ತು ಅಂತ ಅಂದ್ಬಿಟ್ಟು ಒಂದು ಕಬ್ಬಿನ ಜ್ಯೂಸ್ ಕುಡಿಯೋಣ ಅಂತ ಅಂದ್ಬಿಟ್ಟು ಕಬ್ಬಿನ ಜ್ಯೂಸ್ ಕುಡಿಯೋಕ್ಕೆ ಬಂದೆ. ನನ್ನ ಮಕ್ಕಳು ಗೋಬಿ ತೊಗೊಬರಮ್ಮ ಅಂತ ಅಂದ್ಬಿಟ್ಟು ನಾನು ಬರಬೇಕಾದ್ರೆ ಹೇಳಿದರು. ಅವರಿಗೆ ಗೋಬಿನ ಪಾರ್ಸಲ್ ಹೇಳ್ಬಿಟ್ಟು ನಾನು ಜ್ಯೂಸ್ ಕುಡಿತಾ ಇದ್ದೀನಿ. ಇವಾಗ ಮನೆಗೆ ಬಂದೆ, ಮಲ್ಕೊಂಡಿದ್ದಾರೆ. ಏನೋ ಏನು ಅಂತ ಏನೆಂದು ಏನು ಈ ಶರ್ಟ್ ಎಲ್ಲ ಮುಂಚೆ ಹಾಕೋತಾ ಇದ್ರು.
ಇದು ನಾನು ತಗೊಬಂದಿದ್ದು ಮದುವೆ ಆದಮೇಲೆ. ಈ ಶರ್ಟ ನಾನು ತಗೊಬಂದಿದ್ದು ಇದನ್ನ. ಎಷ್ಟು 50 ಸಲ ಬಡ್ಕೊಂಡಿದ್ದೀನಿ. ಇದನ್ನು ಹಾಕ್ದಾಗೆಲ್ಲ ಮುಂಚೆ ನಾನು ಏನು ತಂದಿರೋದು ಮುಂದೆ ನೆನಪಿರಲ್ಲಲ್ವಾ ಗೈಸ್. ನಾನು ತಗೊಬಂದಿದ್ದೆ ಮದುವೆ ಆಗಿ ಒಂದು ವಾರಕ್ಕೇನೋ ತಗೊಬಂದಿದ್ದೆ ಶರ್ಟ. ಒಂದು ಜೊತೆ ಬಟ್ಟೆ ಕೊಡಿಸಿದ್ದೆ ಗಂಡನಿಗೆ. ಸರ್ಪ್ರೈಸಾಗಿ ಬಟ್ಟೆ ಗಿಟ್ಟೆ ಅದೆಲ್ಲ ಕೊಡಿಸಿದ್ದೆ. ಅದೇನು ನೆನ್ಸ್ಕೊಳ್ಳೋದಿಲ್ಲ. ಬಟ್ ದಪ್ಪಾಗಿದ್ರು ಅಂತ ಅಂದ್ಬಿಟ್ಟು ಮದುವೆಲಿ ಇದೇ ಸೈಜ್ ಇದ್ದಿದ್ದು. ಅದಾದ್ಮೇಲೆ ದಪ್ಪಾಗಿದ್ದು ನನ್ನೊಂದು ಮದುವೆ ಆದಮೇಲೆ ಚೆನ್ನಾಗೆಲ್ಲ ಅಡುಗೆ ಮಾಡಾಕ್ತಾ ಇದ್ನಲ್ಲ, ಅದೆಲ್ಲ ತಿಂದು ದಪ್ಪ ಆಗಿದ್ರು. ಮತ್ತು ಇತ್ತೀಚೆಗೆ ನಾನೊಂದು ಸ್ವಲ್ಪ ಬ್ಯುಸಿ ಆದಮೇಲೆ ಕೇರೆಲ್ಲ ಕಮ್ಮಿ ಮಾಡಿದೆ. ಹಾಗಾಗಿ ಇವಾಗ ಸ್ವಲ್ಪ ಸಣ್ಣ ಆಗಿದ್ರು. ಇದರಲ್ವ ಈ ಶರ್ಟ್ ಎಲ್ಲ ಆಯ್ತೈತೆ ಅಂತ ಅಂದ್ಬಿಟ್ಟು ಇವಾಗ ವೇರ್ ಮಾಡ್ತಾವ್ರೆ. ಮುದ್ದು ಮುದ್ದು ಏನು ಬೇಕು ಕೊಡೋಣ. ಅಮ್ಮ ಇಲ್ಲ ಅಮ್ಮ, ನಿಮ್ಮ ಯಜಮಾನ್ ಇರ್ತಾರೆ. ನಮ್ದು ಎಲ್ಲರೂ ಸೇರ್ಸ್ ಮೊದಲೇ ಕೊಡಲ್ಲ. ಎಷ್ಟು ತಿಂಗಳು 2 ವರ್ಷ ಅಲ್ಲ. ಮೋಕ್ಷಿಕ ಬೆಳಕು ಕಾಣಿಸ್ತಾ ಇಲ್ಲ. ಇದ್ಯಾವ ಗೆಜ್ಜೆ ಸೌಂಡು ಅಂತ ನೋಡ್ತಾ ಇದ್ದೀನಿ. ಗೈಸ್, ಮಸಾಲೆ ಸಾಂಬಾರು ಮಾಡೋದು ಹೇಗೆ ಅಂತ ಅಂದ್ಬಿಟ್ಟು ಹೇಳ್ಕೊಡಿ ಅಂತಂದ್ಬಿಟ್ಟು ಯಾರೋ ಕಮೆಂಟ್ ಮಾಡಿದ್ರು. ಹಾಗಾಗಿ ಮಸಾಲೆ ಸಾಂಬಾರು ಮಾಡ್ತಾ ಇದ್ದೀನಿ. ಮಸಾಲೆ ಸಾಂಬಾರು ಏನು ಅಂತಂದರೆ ತರಕಾರಿ ಬೇಳೆ ಹಾಕ್ಬಿಟ್ಟು ಮಾಡ್ತೀವಲ್ಲ, ಅದೇ ಮಸಾಲೆ ಸಾಂಬಾರು. ಇದು ಅವರೆಕಾಯಿ ಸೀಸನ್ ಇದ್ದಾಗ ಅವರೆಕಾಳನ್ನ ಚಿಲುಕಿಸ್ಬಿಟ್ಟು ಒಣಗಿಸ್ಬಿಟ್ಟು ಇಟ್ಟಿದ್ದೆ. ಅದನ್ನ ಇವಾಗ ನೆನೆ ಹಾಕಿದ್ದೀನಿ, ನೋಡ್ಬೋದು ನೀವು. ಇದಕ್ಕೆ ಇದನ್ನು ಬಿಸಿಲಲ್ಲಿ ಒಣಗಿಸ್ಬಿಟ್ಟು ಇಟ್ಟಿದ್ದು. ನಾವು ಸಾಂಬಾರು ಮಾಡಬೇಕಾದ್ರೆ ಒಂದು 1/2 hour ಇದನ್ನು ನೆನೆಸಿದ್ರೆ ಹಸಿ ಕಾಳು ಆಗುತ್ತಲ್ವ, ಹಸಿ ಚಿಲ್ಕರೆ ಕಾಳು. ಸೊ ಆ ಥರ ಆಗುತ್ತೆ. ಇದಕ್ಕೀಗ ನಾನು ಆಲೂಗೆಡ್ಡೆ ಮತ್ತು ಮುಳುಗಾಯಿ ತೊಗೊಂಡಿದ್ದೀನಿ. 2 ಮುಳುಗಾಯಿ ಅಂದರೆ ಬದನೆಕಾಯಿ ಬರುತ್ತಲ್ವ, ಸೊ ಅದು ಒಂದೇ ಒಂದು ಆಲೂಗೆಡ್ಡೆ. ನಂಗೆ ಆಲೂಗೆಡ್ಡೆ ಅಷ್ಟು ಇಷ್ಟ ಆಗಲ್ಲ, ಪಲ್ಯಕ್ಕೆ ಅಷ್ಟೇ ಇಷ್ಟ. ಸೊ ಹಾಗಾಗಿ 1 ಆಲೂಗೆಡ್ಡೆ ತೊಗೊಂಡಿದ್ದೀನಿ. 3 ಈರುಳ್ಳಿ ತೊಗೊಂಡಿದ್ದೀನಿ. 2 ಆದರೆ ಓಕೆ, ಚಿಕ್ಕದಲ್ವ ಅಂತಂದ್ಬಿಟ್ಟು 3 ತೊಗೊಂಡಿದ್ದೀನಿ. ಮಸಾಲೆ ಜಾಸ್ತಿ ಇರಲಿ ಅಂತ. ಜಾಸ್ತಿ ಅಂತಂದರೆ ಒಂದು 3 ಈರುಳ್ಳಿ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸಾಂಬಾರಿಗೆ. ಸೊ ಹಾಗಾಗಿ ನಮ್ಮ ಮನೆಯವ್ರಿಗೆ ಇವತ್ತು ಏನಾದರೂ ತಗೊಬನ್ನಿ ತಿನ್ನೋಕ್ಕೆ ಅಂತ ಅಂದ್ಬಿಟ್ಟು ಹೇಳಿದ್ದೆ. ಏನು ತಗೊಬಂದ್ರೆ ಗೊತ್ತಿಲ್ಲ. ಇವಾಗ ಟೈಮು 8:20, 8:15. ಒಂದು 1/2 hour ಅಡುಗೆ ಆಗೋಗುತ್ತೆ. 4 ಒಲೆ ಐತಲ್ಲ, ಒಂದರಲ್ಲಿ ಮುದ್ದೆ, ಒಂದರಲ್ಲಿ ಸಾಂಬಾರು, ಒಂದರಲ್ಲಿ ಅನ್ನ. ಒಬ್ಬೊಬ್ಬರು ಒಂದೊಂದು ಥರ ಡಿಫ್ರೆಂಟಾಗಿ ಮಾಡ್ತಾರೆ ಸಾಂಬಾರನ್ನ, ಮಸಾಲೆ ಸಾಂಬಾರನ್ನ. ನಾನು ನಮ್ಮ ಕಡೆ ಯಾವ ರೀತಿ ಮಾಡ್ತೀವಿ ಅಂತ ಅನ್ನೋದನ್ನ ನಿಮಗೆ ಹೇಳ್ಕೊಡ್ತೀನಿ. ಚಿಲ್ಕವರೆ ಕಾಳಿಗೆ ಏನು ಗೊತ್ತಾ, ಟೊಮೊಟೊ ಜಾಸ್ತಿ ಹಾಕಿದರೆ ಚೆನ್ನಾಗಿರಲ್ಲ, ಹುಳಿ ಆಗಿಬಿಡುತ್ತೆ. ಸೊ ಹಾಗಾಗಿ ನಾನು 1 ಟೊಮೊಟೊನ ಹಾಕ್ತಾಯಿದ್ದೀನಿ. ಚಿಲ್ಕವರೆ ಕಾಳು ಅಂತಂದರೆ ಉಂಡ್ಗಳು ಬರುತ್ತಲ್ಲ, ಅವರೆಕಾಳು, ಅದಕ್ಕೆ ಹುಳಿ ಬಿಟ್ಬಿಟ್ಟು ಮಾಡ್ತಾರೆ ಸಾಂಬಾರನ್ನ. ಅವರೆಕಾಳು ಬರುತ್ತಲ್ಲ, ಚಿಲ್ಕಿಸ್ತೀನಿ. ಅದಕ್ಕೆ ತರಕಾರಿ ಹಾಕ್ಬಿಟ್ಟು ಮಾಡ್ತೀವಲ್ಲ ಒಂದು ಸಾಂಬಾರು, ಅಂದರೆ ಮಸಾಲೆ ಸಾಂಬಾರು. ಅದಕ್ಕೆ ಒಂದು 2ರಿಂದ 3 ಟೊಮೊಟೊ ಹಾಕಿದರೆ ಚೆನ್ನಾಗಿರುತ್ತೆ. ಬಟ್ ಚಿಲ್ಕವರೆ ಕಾಳಿಗೆ ಟೊಮೊಟೊ ಜಾಸ್ತಿ ಹಾಕಿದ್ರೆ ಚೆನ್ನಾಗಿರಲ್ಲ, ಹುಳಿ ಬಂದ್ಬಿಡುತ್ತೆ. ಸೊ ಹಾಗಾಗಿ ನಾನು 1 ಟೊಮೊಟೊನ ಹಾಕ್ತಾಯಿದ್ದೀನಿ. 3 ಈರುಳ್ಳಿ, 1 ಟೊಮೊಟೊ. ಸಾಂಬಾರು ಪುಡಿ, ಖಾರದ ಪುಡಿ ಖಾಲಿ ಆಗೈತಿ. ಕರಿಯೋಣ ಫಸ್ಟು. ಮುದ್ದೆಲ್ಲ ನೋಡಿ ಯಾರು ಅಗತ್ಯ ಇಟ್ಬೋದು ಗೊತ್ತೇ, ಅದು ನಿಂಗೆ ತುರ್ದು ಐತೆ. ಬೇಸ್ ಒಡೆ ತಗೊಂಡ್ರೆ ನಾವು ಚೆನ್ನಾಗಿ ಎಷ್ಟು ದಪ್ಪಕ್ಕೆ ಮಾಡ್ತಾರೆ ಗೊತ್ತಾ ಹೊರಗಡೆ ಎಲ್ಲ ಈ ಥರ ವಡೆನ. ಬಟ್ ನಮ್ಮ ಮನೆಯಲ್ಲಿ ಮಾಡಿದರೆ ಅಯ್ಯೋ ಇಷ್ಟಪ್ಪ ಮಾಡೋಳೆ ವಡೆನ ಅಂದ್ಕೊಂಡು ತಿಂತಾರೆ. ಬಟ್ ನನಗೆ ವಡೆ ಇದೇ ಥರ ಇರಬೇಕು, ಆದರೆ ಜಾಸ್ತಿ ದಿವಸ ಇಟ್ಕೊಂಡು ತಿನ್ನೋಕ್ಕಾಗಲ್ಲ ಈ ಥರ ದಪ್ಪ ಮಾಡಿದರೆ. ಬಟ್ ಹೆಂಗೆ ಗೊತ್ತಾ, ನಾನು ಅವಾಗವಾಗ ಮುಂಚೆ ಈ ಥರದ್ದೆಲ್ಲ ಜಾಸ್ತಿ ಮಾಡ್ತಾಯಿದ್ದೆ. ವಡೆ, ಬಜ್ಜಿ, ಬೋಂಡ ಮತ್ತು ಚಕ್ಲಿ ಇದೆಲ್ಲ ಮಾಡ್ತಾಯಿದ್ದೆ ಜಾಸ್ತಿ. ಅವಾಗ ಏನಾದರೂ ನಾನು ವಡೆ ಮಾಡ್ತಾಯಿದ್ರೆ ಚಿಕ್ಕದಕ್ಕೆ ಮಂದಕ್ಕೆ ಮಾಡ್ತಾಯಿದ್ದೆ. ಸಖತ್ ಟೇಸ್ಟು ಚೆನ್ನಾಗಿರುತ್ತೆ. ಈ ಥರ ಮಾಡಬೇಕು. ತೆಳ್ಳಗೆ ತೊಟ್ಟೋದ್ಕಿಂತ ಈ ಥರ ಮಂದ ಇದ್ರೇ ಟೇಸ್ಟ್ ಚೆನ್ನಾಗಿರುತ್ತೆ. ಮತ್ತು ನಮ್ಮನೆಯವ್ರಿಗೂ ಈ ಥರ ಮಂದಕ್ಕೆ ಇರಬೇಕು, ಇಷ್ಟಪಟ್ಟು ತಿಂತಾರೆ. ಸೊಪ್ಪೆ ಹಾಕಿಲ್ಲ ಜಾಸ್ತಿ. ನೋಡಿ ನೀವು ಮಾಡಿ, ನೋಡ್ಕೊಂಡು ಮಾಡಿ ನೀವು.
ಬಿಟ್ಟು ಯಾರು ಊಟಕ್ಕೆ ನೆಂಚ್ಕೊಳ್ಳಂದ್ರೆ ನಿನ್ಗೇನು ಕೊಡಲ್ಲ ನೀನು ಅಲ್ಲ 2 ತಗೊಂಡು ಆಗಲಿದ್ದು ಊಟಕ್ಕೆ ನೆಂಚ್ಕೊಳ್ಳಂತ ಮೆತ್ತಗೆ ತಗೊಂಡು ಮುದು ಮುದು ಕೊಡ ಎಲ್ಲಿ ತೋರ್ಸೋದಿದ್ಯಾ ಹೋಗ್ಲಿ ಬಿಡತ್ತಿ ಇದು ಮಿಕ್ಸ್ ಹೊಡಿಬೇಕಾಯ್ತು ಖಾರ ಪುಡಿಗೆ ಇದು ಕಲರ್ ಬರುತ್ತಲ್ಲ ಬ್ಯಾಡ್ಗಿ ಪೌಡರು ಅಲ್ಲಿ ಉಂಡಿಸಿ ಏನಾರ ಉಂಡಿಸ್ಕಿಂತ ಸುಮ್ಮನೆ ಕುತ್ಕೊಳ್ಳೋ ಒಂದು ಸುಮ್ಮನಿರ ನಮ್ಮೂರು ಹಬ್ಬದಲ್ಲಿ ಮಾಡಿಸಿದ್ದು ಜಾತ್ರೆ ಹಬ್ಬದಲ್ಲಿ ಇಷ್ಟೈತೆ 3 kg ಏನೋ ಮಾಡಿಸಿದ್ದು ಖಾರ ಪುಡಿ ಗೈಸ್ ಇವಾಗ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಹಾಕ್ತಾ ಇದ್ದೀನಿ ನಾನು ಮಾಮೂಲಿ ಮಸಾಲೆ ಸಾಂಬಾರಿಗೆಲ್ಲ 1 ಸ್ಪೂನ್ ಅಷ್ಟೇ ಹಾಕೋದು ಖಾರ ಪುಡಿನ ಇಲ್ಲ ಅಂತಂದರೆ ಖಾರ ಆಗ್ಬಿಡುತ್ತೆ ಸ್ವಲ್ಪ ಸ್ಟ್ರಾಂಗ್ ಐತೆ ಇದು ಸ್ಟ್ರಾಂಗ್ ಇಲ್ಲ ಅಂತಂದರೆ 1.5 ಸ್ಪೂನ್ ಹಾಕ್ಕೊಳ್ಳಿ ಅದೇ 1 ಸ್ಪೂನ್ ಹಾಕ್ತಾಯಿದ್ದೀನಿ ಪಾಪು ಸಾಂಬಾರು ಪುಡಿನ ಸ್ವಲ್ಪ ಜಾಸ್ತಿ ಹಾಕೋತೀನಿ ಅಂದರೆ ಖಾರದ ಪುಡಿ 1 ಸ್ಪೂನ್ ಹಾಕಿದರೆ ಸಾಂಬಾರು ಪುಡಿ 2 ಸ್ಪೂನ್ ಹಾಕಬೇಕು ನಾನು 3 ಸ್ಪೂನ್ ಹಾಕೋತೀನಿ ಇದಕ್ಕೇನೂ ಇಲ್ಲ ಈರುಳ್ಳಿ ಟೊಮೊಟೊ ಖಾರದ ಪುಡಿ ಸಾಂಬಾರು ಪುಡಿ ಕಾಯಿ ಗೊತ್ತಿರುತ್ತೆ ಆಲ್ಮೋಸ್ಟ್ ನನ್ನ ವೀಡಿಯೋಸ್ ಎಲ್ಲ ಈ ಕಡೆ ಜಾಸ್ತಿ ನೋಡ್ತಾ ಇರ್ತೀರ ಅವ್ರಿಗೆಲ್ಲರಿಗೂ ಗೊತ್ತಿರುತ್ತೆ ಗೊತ್ತಿಲ್ಲದಿರೋರಿಗೆ ಹೇಳ್ಕೊಡ್ತಾ ಇರೋದು ಅಷ್ಟೇ ಗೈಸ್ ಒಂದು ಚಿಕ್ಕದು ಓಳ್ ಬರುತ್ತಲ್ವ ಆ ಕಾಯಿನ ತುರ್ಕೊಂಡಿದ್ದೀನಿ ಜಾಸ್ತಿ ಕಾಯಿ ಹಾಕಿದರೆ ಚೆನ್ನಾಗಿರಲ್ಲ ಕಾಯಿ ಪಜ್ಜಿ ಥರ ಹೋಗ್ಬಿಟ್ಟು ಇವಾಗ ಇಷ್ಟೇ ಮಸಾಲೆ ಇದಕ್ಕೆ ಮಸಾಲೆ ಸಾಂಬಾರು ಅಂತಂದರೆ ಇಷ್ಟೇ ನಾವು ಹಾಕೋದು ಬೇರೆ ಕಡೆ ಎಲ್ಲ ಹೆಂಗೆ ಅಂತ ಗೊತ್ತಿಲ್ಲ ನಾನು ಬೆಳ್ಳುಳ್ಳಿ ಏನೂ ಹಾಕಲ್ಲ ಕಾಯಿ ಟೊಮೊಟೊ ಖಾರದ ಪುಡಿ ಸಾಂಬಾರು ಪುಡಿ ಮತ್ತು ಕಾಯಿ ಇದಕ್ಕೆ ನೀರು ಹಾಕ್ಕೊಂಡು ರುಬ್ಕೋತೀನಿ ಗೈಸ್ ಇನ್ನೊಂದು ಮರ್ತ್ಬಿಟ್ಟಿದ್ದೀನಿ ಸಾಂಬಾರು ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕೋದು ಮರ್ತ್ಬಿಟ್ಟಿದ್ದೀನಿ ಇವಾಗ ನೆನ್ಪಿಸ್ಕೊಂಡೆ ಅರ್ಧ ಖಾರ ರುಬ್ಬಿದ್ದೀನಿ ಇವಾಗ ಹಾಕಿದ್ರೆ ಏನೂ ಆಗಲ್ಲ ಇಷ್ಟು ಕೊತ್ತಂಬರಿ ಸೊಪ್ಪು ಇದನ್ನ ತೊಳ್ಕೊಂಡು ಹಾಕೋತೀನಿ ಇವಾಗ ನೋಡ್ತಿದ್ದೀನಿ ಹಾಕೊಳ್ಳೇ ಇಲ್ವಲ್ಲ ಅಂತ ಅಂದ್ಬಿಟ್ಟು ಹಾಂ ಅಡುಗೆ ಏಕೆ ಹಾಂ ನಮ್ ಕಾಲೇಜಲ್ಲಿ ಕಾರ್ ಎಕ್ಸ್ಪೋಸ್ ಮಾಡ್ತವ್ರೆ ಎಲ್ಲಾರ್ಗು ಇದು ಕೇಳೋರೆ ಇನ್ಸ್ಟಾಗ್ರಾಮ್ ಇನ್ಫ್ಲೂಯೆನ್ಸ್ಗೆ ಅದಕ್ಕೆ ನೀನೇನಾರ ಬಂದ್ ಮಾಡ್ಕೊಡ್ತೀಯ ಅಂತ ಕೇಳ್ತಾರೆ ಪ್ರಮೋಷನ್ ಅಲ್ಲ ಅಂದ್ರೆ ಕಾರ್ ಎಕ್ಸ್ಪೋ ಅದೇ ಇದೇ ಚರಾಪುರದ ಫಸ್ಟ್ ನಡೀತಿರೋದು ಅದಕ್ಕೆ ಎಲ್ಲ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ಗೆ ಹೇಳೋರೆ ಮಾಡ್ಕೊಡ್ತವ್ರೆ ಅದಕ್ಕೆ ನಿಮ್ ಕೇಳು ವಿಡಿಯೋ ಮಾಡ್ಕೊಡ್ತೀರಾ ಯಾವ ತರ ಮಾಡ್ಬೇಕದನ್ನ ಶಂಕರೇಗೌಡ ನಮಗೂ ಹೇಳಿರ್ತಾರೆ ಒಪ್ಕೊಂಡು ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಬಿಟ್ಬಿಟ್ಟು ತರಕಾರಿ ಅದಕ್ಕೆ ಚಿಲ್ಕವರೆ ಕಾಳು ಆದಮೇಲೆ ರುಬ್ಬಿ ಇಟ್ಕೊಂಡಿದ್ದೀವಲ್ಲ ಮಸಾಲೆ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಒಂದು ಸ್ವಲ್ಪ ಒಂದು ನಿಮಿಷ 1.5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದಾದಮೇಲೆ ನಮಗೆ ಎಷ್ಟು ಅದಕ್ಕೆ ನೀರು ಬೇಕು ಅದಕ್ಕೆ ನೀರು ಹಾಕಿ ಉಪ್ಪು ಹಾಕಿ 1 ವಿಷಲ್ ಇಲ್ಲ 2 ವಿಷಲ್ ಬರ್ಸ್ಕೊಂಡ್ರೆ ಮಸಾಲೆ ಸಾಂಬಾರು ರೆಡಿ ಆಗುತ್ತೆ ಇಷ್ಟೇ ಸಿಂಪಲ್ಲು ತುಂಬ ಈಸಿಯಾಗಿ ಮಾಡ್ಕೋಬೋದು ಈ ಮಸಾಲೆ ಸಾಂಬಾರು ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ
ಊಟ ಮಾಡ್ಬಾರಪ್ಪ. ತಿನ್ಬಿಟ್ಟು ಪಚ್ಚಪ್ಪ ಆಯ್ತಾ? ಆಯ್ತಮ್ಮ, ಗುಡ್ ಗರ್ಲ್ ನನ್ನ ಮಕ್ಕಳು. ಊಟ ಮಾಡು. ಮುದ್ದೆ ಯಾರು ತಿಂತಾರೆ? ಮುದ್ದೆ ಯಾರು ತಿಂತಾರೆ? ವಾ, ಮುದ್ದೆ ಯಾರು ತಿಂತಾರಂತೆ ರೀ? ಮುದ್ದೆ ಯಾರು ತಿಂತಾರೆ? ಆ ನಿಮಗೂ ಇಷ್ಟ ಇಲ್ವಾ ಮುದ್ದೆ? ಹಾ, ಏನ್ ಗೊತ್ತಾ, ಮುದ್ದೆ ಏನಾದರೂ ಕಮ್ಮಿ ಇದ್ರೆ ಚಿಕ್ಕು ಕಟ್ಟೋದು. ಮುದ್ದೆ ಜಾಸ್ತಿ ಒಂದು 2 ಮುದ್ದೆ ಮಾಡಕ್ ಹೋಗಿ 3 ಮುದ್ದೆ 4 ಮುದ್ದೆ ಆಯ್ತೈತೆ ಅಂತ ಅಂದಾಗ ಇದು ದಪ್ಪ ಕಟ್ಟೋದು. ಇಲ್ಲ, ಜಾಸ್ತಿ ಆಗುತ್ತೆ ಅಸೋಕರ ಊಟ ಮಾಡಲಿ ಅಂತ. ನೋಡಿ ಗಾಯ್ಸ್, ಮಸಾಲೆ ಸಾಂಬಾರು, ಉಪ್ಪು ಸಪ್ಪೆ ಮಾಡ್ತೀವಿ. ಒಂಚೂರು ಸಪ್ಪೆ, ಸ್ವಲ್ಪ ಉಪ್ಪು ಹಾಕೋಬೇಕು. ಸಪ್ಪೆ ತೊಗೊಂಬರಬೇಕು, ಆಮೇಲೆ ಉಪ್ಪು ಹಾಕಿದ್ದೆ. ನಮ್ಮನೆ ಮಕ್ಕಳು ನೀರನ್ನ ಇಟ್ಕೊಂಡು ಕೂತ್ಕೊಳ್ಳಪ್ಪಲ್ಲ, ನಾವೇ ಇಡಬೇಕು. ಕಣ್ಣಾಕೆ ಹಂಗ್ಬಿಡ್ತಾ ಇದೆಯಾ? ಕಣ್ಣಾಕೆ ಹಂಗ್ಬಿಡ್ತಾ ಇದೆಯಾ? ಚೆನ್ನಾಗಿ ಕಾಣ್ತೀಯ ಅಂತ ಕೆಳಗಡೆ ಇದೇ ಹಾಕಿಲ್ಲ, ಹಾಸಿಗೆ ಕವರು. ಗೈಸ್ ಅಲಾರಾಮ್ ಇಟ್ಕೊಂಡವ್ರೆ ನೀರು ತಿರ್ಗ್ಸಕ್ಕೆ ಹೋಗೋಕ್ಕೆ. ನಾನು ಇನ್ನೂ ಕುತ್ಕೊಂಡು ಫೋನ್ ನೋಡ್ತಾ ಇದ್ದೀನಿ. ಟೈಮ್ ಬಂದು ಇವಾಗ 11 ಗಂಟೆ. ಕೆಳಗಡೆ ಹಾಸ್ಬೇಕಾಗಿತ್ತು, ಹಂಗೆ ಮಾಡ್ಕೊಂಡಿದ್ದೀರಲ್ಲ. ಚೆನ್ನಾಗಿ ಮೇಡಪ್ಪ, ಸುಸು ಮಾಡು. ಗೈಸ್ ಟೈಮ್ ಇವಾಗ 11 ಗಂಟೆ. ನಮ್ಮ ಮನೆಯವ್ರ ಪಾಪ ಇವಾಗ ತೋಟದ ಹತ್ರ ಹೋಗ್ಬೇಕು. ಒಂದು 1/2 ಅವರ್ ನಿದ್ದೆ ಹೊಡೆದ್ರು ಅಷ್ಟೆ. ಎಷ್ಟು ಕಷ್ಟಪಡ್ತಾರೆ ನೋಡಿ ಗೈಸ್ ನನ್ನ ಗಂಡ. ತೋಡಿಸ್ತಪ್ಪ ಅಂತ ಇದ್ದಾರೆ ಗೈಸ್. ಅಲ್ಲೆಯ ಬದ್ನಲ್ಲಿ ಒಂದು ಚಾಪೆ ದಿಂಬು ರಂಗು ತೊಗೊಂಡಾಗೆಲ್ಲ ಮನೆ ಕಳಿ ಚೆನ್ನಾಗಿರ್ತದಲ್ಲ. ಬರ ಮೇಲೆ ಒಯ್ತಿದ್ದೀರ ನನಗೆ. ನಮ್ಮ ಕಾರು ಪಾಪ ಆಚೆ ಕಡೆ ನಿಂತ್ಕೊಂಡೈತಿ, ಒಳಗಡೆ ಹಾಕಿಲ್ಲ. ನಾನು ಹಳೆ ಬೈಕ್ ಇದೆ. ಪಾಪ ಗೈಸ್ ನಮ್ಮ ಯಜಮಾನ್ರು. ಇವಾಗ ಟೈಮ್ ನೋಡಿ 11 ಗಂಟೆ.